ಚಿಕ್ಕೋಡಿ ಉಪವಿಭಾಗ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 8 ದಿನಗಳಿಂದಲೂ ಸಹ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸೃಷ್ಟಿಯಾಗಿರುವಂತದ್ದು. ಸದ್ಯ ನಾನಿವಾಗ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ದೂಧಗಂಗಾ ನದಿ ಇದಾಗಿರುವಂತದ್ದು. ಈಗಾಗಲೇ ದೂಧಗಂಗಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಸಹ ಹೆಚ್ಚಾಗಿರುವಂತದ್ದು. ಅಂತಂದ್ರೆ ಏನು, ಕಳೆದ 8 ದಿನಗಳಿಂದಲೂ ಸಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಚಿಕ್ಕೋಡಿ ಉಪವಿಭಾಗ ಏನಿದೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಇದಾಗಿರುವಂಥದ್ರಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಇಲ್ಲಿ ಏನೋ ಪ್ರವಾಹ ಪರಿಸ್ಥಿತಿ ಸಹ ಎದುರಾಗುತ್ತವ ಏನೋ ಸಂದರ್ಭ ಸಹ ಸನ್ನಿವೇಶ ಸಹ ಎದುರಾಗಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಬೋಜ್ ಹಾಗೂ ಕಾರದಗ ಈ ಒಂದು ಎರಡು ಗ್ರಾಮಗಳನ್ನು ಸಂಪರ್ಕ ಕಲ್ಪಿಸುವ ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೇನು 15ರಿಂದ 20 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಏನು, ಈ ಒಂದು ಕೃಷ್ಣಾ ನದಿಗೆ ಸುಮಾರು 60,000 ಕ್ಯೂಸೆಕ್ಕಿಂತನೂ ಅಧಿಕವಾಗಿ ನೀರು ಹರಿದು ಬರ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೇನು, ಈ ಒಂದು ನದಿ ತನ್ನ ಪಾತ್ರವನ್ನು ಬಿಟ್ಟು ತನ್ನ ಒಡಲಾಳವನ್ನು ಬಿಟ್ಟು ಹೊರಗೆ ಹರಿತಾ ಇರುವಂಥದ್ರಿಂದ ಈಗಾಗಲೇ ಹಲವಾರು ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೇನು, ಗಡಿ ಭಾಗದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೆಯುತ್ತಾರೆ. ಕಬ್ಬು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಕಬ್ಬು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇನ್ನಿತರ ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಕೆಳ ಹಂತದ ಸೇತುವೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನು ಸತತವಾಗಿ ನಿರಂತರವಾಗಿ ಸುರಿತಕ್ಕಂತಹ ಮಳೆಯಿಂದಾಗಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸಹ ಸೃಷ್ಟಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಸಹ ನದಿ ಪಾತ್ರದ ಜನರಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿರುವಂಥದ್ದು. ಅಂತಂದ್ರೇನು, ಯಾವುದೇ ರೀತಿಯಿಂದಲೂ ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನದಿ ಪಾತ್ರದ ಸುತ್ತಮುತ್ತಲು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿ ಯಾರೂ ಸಹ ನದಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಪಾಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಚಿಕ್ಕೋಡಿ ಉಪವಿಭಾಗ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 8 ದಿನಗಳಿಂದಲೂ ಸಹ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸೃಷ್ಟಿಯಾಗಿರುವಂಥದ್ದು. ಸದ್ಯ ನಾನಿವಾಗ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ದೂಧಗಂಗಾ ನದಿ ಇದಾಗಿರುವಂಥದ್ದು. ಈಗಾಗಲೇ ದೂಧಗಂಗಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಸಹ ಹೆಚ್ಚಾಗಿರುವಂಥದ್ದು. ಅಂತಂದ್ರೆ ಏನು, ಕಳೆದ 8 ದಿನಗಳಿಂದಲೂ ಸಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಚಿಕ್ಕೋಡಿ ಉಪವಿಭಾಗ ಏನಿದೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಇದಾಗಿರುವಂಥದ್ರಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಇಲ್ಲಿ ಏನೋ ಪ್ರವಾಹ ಪರಿಸ್ಥಿತಿ ಸಹ ಎದುರಾಗುತ್ತವ ಸಂದರ್ಭ ಸಹ ಸನ್ನಿವೇಶ ಸಹ ಎದುರಾಗಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಬೋಜ್ ಹಾಗೂ ಕಾರದಗ ಈ ಒಂದು ಎರಡು ಗ್ರಾಮಗಳನ್ನು ಸಂಪರ್ಕ ಕಲ್ಪಿಸುವ ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೇನು, 15ರಿಂದ 20 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಏನು, ಈ ಒಂದು ಕೃಷ್ಣಾ ನದಿಗೆ ಸುಮಾರು 60,000 ಕ್ಯೂಸೆಕ್ಕಿಂತನೂ ಅಧಿಕವಾಗಿ ನೀರು ಹರಿದು ಬರ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೇನು, ಈ ಒಂದು ನದಿ ತನ್ನ ಪಾತ್ರವನ್ನು ಬಿಟ್ಟು ತನ್ನ ಒಡಲಾಳವನ್ನು ಬಿಟ್ಟು ಹೊರಗೆ ಹರಿತಾ ಇರುವಂಥದ್ರಿಂದ ಈಗಾಗಲೇ ಹಲವಾರು ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೇನು, ಗಡಿ ಭಾಗದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೆಯುತ್ತಾರೆ. ಕಬ್ಬು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಕಬ್ಬು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇನ್ನಿತರ ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಕೆಳ ಹಂತದ ಸೇತುವೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನು ಸತತವಾಗಿ ನಿರಂತರವಾಗಿ ಸುರಿತಕ್ಕಂತಹ ಮಳೆಯಿಂದಾಗಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸಹ ಸೃಷ್ಟಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಸಹ ನದಿ ಪಾತ್ರದ ಜನರಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿರುವಂಥದ್ದು. ಅಂತಂದ್ರೇನು, ಯಾವುದೇ ರೀತಿಯಿಂದಲೂ ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನದಿ ಪಾತ್ರದ ಸುತ್ತಮುತ್ತಲು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿ ಯಾರೂ ಸಹ ನದಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಪಾಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಚಿಕ್ಕೋಡಿ ಉಪವಿಭಾಗ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 8 ದಿನಗಳಿಂದಲೂ ಸಹ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸೃಷ್ಟಿಯಾಗಿರುವಂಥದ್ದು. ಸದ್ಯ ನಾನಿವಾಗ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ದೂಧಗಂಗಾ ನದಿ ಇದಾಗಿರುವಂಥದ್ದು. ಈಗಾಗಲೇ ದೂಧಗಂಗಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಸಹ ಹೆಚ್ಚಾಗಿರುವಂಥದ್ದು.
ಅಂತಂದ್ರೆ ಏನು, ಕಳೆದ 8 ದಿನಗಳಿಂದನೂ ಸಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಚಿಕ್ಕೋಡಿ ಉಪವಿಭಾಗ ಏನಿದೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಇದಾಗಿರುವಂಥದ್ರಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಇಲ್ಲಿ ಏನೋ ಪ್ರವಾಹ ಪರಿಸ್ಥಿತಿ ಸಹ ಎದುರಾಗುತ್ತವ ಏನೋ ಸಂದರ್ಭ ಸಹ ಸನ್ನಿವೇಶ ಸಹ ಎದುರಾಗಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಬೋಜ್ ಹಾಗೂ ಕಾರದಗ ಈ ಒಂದು ಎರಡು ಗ್ರಾಮಗಳನ್ನು ಸಂಪರ್ಕ ಕಲ್ಪಿಸುವ ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೆ 15ರಿಂದ 20 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಈ ಒಂದು ಕೃಷ್ಣಾ ನದಿಗೆ ಸುಮಾರು 60,000 ಕ್ಯೂಸೆಕ್ಕಿಂತನೂ ಅಧಿಕವಾಗಿ ನೀರು ಹರಿದು ಬರ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೇನು ಈ ಒಂದು ನದಿ ತನ್ನ ಪಾತ್ರವನ್ನು ಬಿಟ್ಟು ತನ್ನ ಒಡಲಾಳವನ್ನು ಬಿಟ್ಟು ಹೊರಗೆ ಹರಿತಾ ಇರುವಂಥದ್ರಿಂದ ಈಗಾಗಲೇ ಹಲವಾರು ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೆ ಗಡಿ ಭಾಗದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೆಯುತ್ತಾರೆ. ಕಬ್ಬು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಕಬ್ಬು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇನ್ನಿತರ ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಕೆಳ ಹಂತದ ಸೇತುವೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನು ಸತತವಾಗಿ ನಿರಂತರವಾಗಿ ಸುರಿತಕ್ಕಂತಹ ಮಳೆಯಿಂದಾಗಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸಹ ಸೃಷ್ಟಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಸಹ ನದಿ ಪಾತ್ರದ ಜನರಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿರುವಂಥದ್ದು. ಅಂತಂದ್ರೇನು, ಯಾವುದೇ ರೀತಿಯಿಂದಲೂ ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನದಿ ಪಾತ್ರದ ಸುತ್ತಮುತ್ತಲು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿ ಯಾರೂ ಸಹ ನದಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಪಾಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಚಿಕ್ಕೋಡಿ ಉಪವಿಭಾಗ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 8 ದಿನಗಳಿಂದನೂ ಸಹ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸೃಷ್ಟಿಯಾಗಿರುವಂಥದ್ದು. ಸದ್ಯ ನಾನಿವಾಗ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ದೂದ್ಗಂಗಾ ನದಿ ಇದಾಗಿರುವಂಥದ್ದು. ಈಗಾಗಲೇ ದೂದ್ಗಂಗಾ ನದಿಗೆ ಅಪಾರ ಪ್ರಮಾಣದ ಒಳಹರಿವು ಸಹ ಹೆಚ್ಚಾಗಿರುವಂಥದ್ದು. ಅಂತಂದ್ರೆ ಏನು, ಕಳೆದ 8 ದಿನಗಳಿಂದನೂ ಸಹ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಚಿಕ್ಕೋಡಿ ಉಪವಿಭಾಗ ಏನಿದೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಇದಾಗಿರುವಂಥದ್ರಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂತಹ ಮಳೆಯಿಂದಾಗಿ ಇಲ್ಲಿ ಪ್ರವಾಹ ಪರಿಸ್ಥಿತಿ ಸಹ ಎದುರಾಗುತ್ತವ ಸಂದರ್ಭ ಸಹ ಸನ್ನಿವೇಶ ಸಹ ಎದುರಾಗಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಬೋಜ್ ಹಾಗೂ ಕಾರದಗ ಈ ಒಂದು ಎರಡು ಗ್ರಾಮಗಳನ್ನು ಸಂಪರ್ಕ ಕಲ್ಪಿಸುವ ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೆ 15ರಿಂದ 20 ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಈ ಒಂದು ಕೃಷ್ಣಾ ನದಿಗೆ ಸುಮಾರು 60,000 ಕ್ಯೂಸೆಕ್ಕಿಂತನೂ ಅಧಿಕವಾಗಿ ನೀರು ಹರಿದು ಬರ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೇನು ಈ ಒಂದು ನದಿ ತನ್ನ ಪಾತ್ರವನ್ನು ಬಿಟ್ಟು ತನ್ನ ಒಡಲಾಳವನ್ನು ಬಿಟ್ಟು ಹೊರಗೆ ಹರಿತಾ ಇರುವಂಥದ್ರಿಂದ ಈಗಾಗಲೇ ಹಲವಾರು ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಂತಂದ್ರೆ ಗಡಿ ಭಾಗದಲ್ಲಿ ಕಬ್ಬನ್ನು ಜಾಸ್ತಿ ಬೆಳೆಯುತ್ತಾರೆ. ಕಬ್ಬು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಕಬ್ಬು ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇನ್ನಿತರ ಬೆಳೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಕೆಳ ಹಂತದ ಸೇತುವೆಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನು ಸತತವಾಗಿ ನಿರಂತರವಾಗಿ ಸುರಿತಕ್ಕಂತಹ ಮಳೆಯಿಂದಾಗಿ ಉಪವಿಭಾಗದಲ್ಲಿ ಈಗಾಗಲೇ ಹಲವಾರು ಅವಾಂತರಗಳ ಸಹ ಸೃಷ್ಟಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ಸಹ ನದಿ ಪಾತ್ರದ ಜನರಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿರುವಂಥದ್ದು. ಅಂತಂದ್ರೆ ಯಾವುದೇ ರೀತಿಯಿಂದಲೂ ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನದಿ ಪಾತ್ರದ ಸುತ್ತಮುತ್ತಲು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿ ಯಾರೂ ಸಹ ನದಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಪಾಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.